ಅಭಿಯಂತರರು KRIDL ಬೆಳಗಾವಿ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಬೆಳಗಾವಿ. ಇವರ ಕಾರ್ಯಗಳು ವೇದಿಕೆ ಪೆಂಡಾಲ್, ವಿದ್ಯುತ್ ಸಂಪರ್ಕ, ವೇದಿಕೆಗೆ ಸೌಂಡ್ ಅಂಡ್ ಲೈಟ್, LED ಬ್ಯಾಕ್ ಡ್ರಾಪ್. ಜಿಲ್ಲಾಡಳಿತಕ್ಕೆ ತಿಳಿಸಿದ್ದೇವೆ ಹಾಗೂ ಮಾನ್ಯ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಮನವಿ ಮೂಲಕ ವಿನಂತಿಸಿದ್ದೇವೆ. ಅದಕ್ಕೂ ಕೂಡ ಮತ್ತೊಮ್ಮೆ ದಿನಾಂಕ 24/7/24ರಂದು ಜಿಲ್ಲಾಧಿಕಾರಿ ಕಚೇರಿಯ ಮತ್ತೊಮ್ಮೆ ಲಿಖಿತವಾಗಿ ಅರ್ಜಿ ಕೊಟ್ಟಿದ್ದೇವೆ. ಹೋಗಿ ಎಲ್ಲ ಹೆಣ್ಮಕ್ಳೆಲ್ಲ ಹೋದ್ರಿ, ಐಜಿ ಬಂದಾನು ಅಲ್ಲಿ ಐಜಿ ಬಂದಾನು, ಐಜಿ ಏನು ಇದು ಮಾಡೋದಿಲ್ಲ, ಅತ್ತ ಸರಿ ಅಂದ್ರೆ ಅಲ್ರಿ ಐಜಿ ಏನ್ ಮಾಡಕ್ಕೆ ಟೂರ್ ಮಾಡಕ್ ಬಂದೇವು, ಅದಕ್ಕೆ ಬಂದೇವು, ಮತ್ತೆ ನೀವು ಇಲ್ಲ ಅಂದ್ರೆ ಅದಕ್ಕೆ ಬಂದೇವು, ಅಂದಲ್ಲಿ ಬಂದೇವು ಅಂತ ಹೇಳಿದ್ರಿ. 10 ವರ್ಷದ್ರಿ ಸರ್, 10 ವರ್ಷದ ಮಕ್ಕಳನ್ನ ನಿಮಗೆ ಬೇಕಾದ್ರೆ ತೋರಿಸ್ತೇನ್ರಿ. ಒಂದು ನೀರಿನ ಬಾಟ್ಲೆ, ಒಂದು ಗ್ಲಾಸ, ಒಂದು ಸೆರೆ ಬಾಟ್ಲೆ ರೀ. ನಮ್ಮ ಹಿಕ್ಕಳಿ ಎಷ್ಟು ಚಂದ ನೋಡ್ರಿ, ಒಂದು ಪ್ಲಾಸ್ಟಿಕ್ ಚೀಲ ಹಾಸ್ಕೊತಾರ್ರಿ ಸರ್. ಇನ್ನೊಂದು ಸರ್, ತಾವು ಈಗ ನಾನು ಆಶ್ವಾಸನೆ ಕೊಟ್ಟಿದ್ದಂತ ನಂತರ ಮತ್ತೆ ಏನ್ ಮಾತಾಡ್ಲಿಕ್ಕಿಲ್ಲ ಸರ್. ಫಸ್ಟ್ ಅದಾದ ನಂತರ ಅವರು ನನಗೆ ಉತ್ತರ ಕೊಡ್ತಾರೆ. ಅದಾದ ನಂತರ ಇನ್ನೊಂದು 3 ದಿವಸದ ಒಳಗಡೆ ನಾನು ಆಕ್ಷನ್ ತಗೊಳ್ತೀನಿ. ಅದೇ ಮುಗಿತೀಗ ಕೆಲಸ. ಅದ್ರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ನಾವು ಕೇಳ್ಕೊಳ್ಳೋ ಈ ವರ್ಷ ಎಲ್ಲರೂ ಸಲಹೆ ಕೊಟ್ಟಿದ್ದೀರಿ. ನಮ್ಮದು ಒಂದು ಸಲಹೆ ಏನಂತಂದರೆ, ಈ ಉತ್ಸವ ಅತ್ಯಂತ ಸ್ಮರಣೀಯವಾದಂಥ ಉತ್ಸವ ಆಗಬೇಕು. 200 ವರ್ಷಗಳ ಈ ಉತ್ಸವ ಹೇಗಾಗಬೇಕಂತಂದರೆ, ಮತ್ತೆ ನಾವು ಆ ವಿಜಯೋತ್ಸವನ ಗೆದ್ದಿದ್ದೇವೆ ಅಂತಕ್ಕಂಥ ಭಾವ ಇಡೀ ಕಿತ್ತೂರು ನಾಡಿಗೆಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ಬರ್ತಕ್ಕಂಥ ಭಾವ ನಮ್ಮಲ್ಲಿ ಬರಬೇಕು. ಆ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿರಿ. ಎಲ್ಲ ಕಾರ್ಯಗಳು ಅಚ್ಚುಕಟ್ಟಾಗಿರಲಿ. ಹಿಂದಿನ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಟ್ಟಾಗ ಮಾತ್ರ ಇದು ಯಶಸ್ವಿ ಪಡೀಲಿಕ್ಕೆ ಸಾಧ್ಯ ಇರ್ತದೆ. 3 ವರ್ಷದ ಕಿತ್ತೂರು ರಾಣಿ ಚೆನ್ನಮ್ಮದು ವಿಜಯೋತ್ಸವ ಏನಿದೆ ಅದನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಕ್ಕಿದೆ. ಅದೇ ರೀತಿ ಈಗಾಗಲೇ ನಮ್ಮ ಬೆಂಗಳೂರಲ್ಲಿ ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಒಂದು ಸಭೆ ಮಾಡಿದ್ದೀವಿ. ಇವತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಕಿತ್ತೂರಿನಲ್ಲೇ ಈ ಟೌನ್ನಲ್ಲಿ ನಾವು ಒಂದು ಸಲಹೆ ತಗೊಳ್ಳಿಕ್ಕೆ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು ಜನ ಮಾತಾಡಿದ್ದಾರೆ, ವಿವಿಧ ಸಲಹೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಹಮ್ಮಿಕೊಂಡು ಈ ವರ್ಷದ 200 ವರ್ಷ ವಿಜಯೋತ್ಸವ ಏನಿದೆ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನಾನು ಇಡೀ ಬೆಳಗಾವಿ ಎಲ್ಲ ಜಿಲ್ಲೆಯ ಜನರಿಗೂ ಹಾಗೂ ಕರ್ನಾಟಕದ ಜನಾಂಗದಕ್ಕೂ ವಿಶೇಷವಾಗಿ ಏನು ವಿಭಿನ್ನ ಆಗಿರುತ್ತೆ ಸರ್? ಏನಾದ್ರು ವಿಶೇಷ ಸಂಚಿಕೆ ವಿಶೇಷ ಸಂಚಿಕೆ ಬರುತ್ತೆ. ಅದೇ ರೀತಿ ನಾವು ಕವಿಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ನಾವು ಟೌನ್ ಮೇಲೆ ಒಂದು ವಿಶೇಷ ಏರ್ ಶೋ, ಮೈಸೂರು ದಸರಾ ಥರ ಏರ್ ಶೋ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮಗೆ ಸಕ್ಸಸ್ ಬರುತ್ತೆ ನನಗೆ ನಂಬಿಕೆ ಇದೆ. ಅದಲ್ಲದೆ ನಾವು ಅನ್ನೋತ್ಸವವನ್ನು ಮಾಡ್ತಾಯಿದ್ದೀವಿ. ವಿವಿಧ ರಾಜ್ಯಗಳಿಂದ ಅವರ ಆಹಾರ ಪದ್ಧತಿ ಏನಿದೆ ಅದನ್ನು ನಾವು ಇಲ್ಲಿ ತೋರಿಸಲಿಕ್ಕೆ ಪ್ರಯಾಸ ಮಾಡ್ತಾಯಿದ್ದೀವಿ. ಈ ವರ್ಷದ ಮೆರವಣಿಗೆ ಏನಿದೆ ಆ ಮೆರವಣಿಗೆಯಲ್ಲಿನೂ ವಿವಿಧ ರಾಜ್ಯಗಳಿಂದ ಕಲಾ ತಂಡಗಳು ಬಂದು ಮೆರವಣಿಗೆಯಲ್ಲಿ ಭಾಗಿಯಾಗುತ್ತೆ ಅಂತಲೂ ನಮಗೆ ಭರವಸೆ ಇದೆ. ಇದಕ್ಕೆ ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಸರ್, ಕಿತ್ತೂರು ನಾಡಿನ ಜನತೆಗೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಂದು ವಿಜಯೋತ್ಸವ ಬಗ್ಗೆ ಏನು ಮಾಡ್ತೀವಿ? ನಾವು ವಿಜೃಂಭಣೆಯಿಂದ ಕಿತ್ತೂರು ರಾಣಿ ವಿಜಯೋತ್ಸವನು ನಾವು ಆಚರಣೆ ಮಾಡೋಣ. ಬನ್ನಿ, ನಮ್ಮ ಜೋಡಿ ಕೈ ಜೋಡಿಸಿ ನಾವು ಏನೇನು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ ಅದರಲ್ಲಿ ಭಾಗಿಯಾಗಿ ಹಾಗೂ ನಮ್ಮ ಕನ್ನಡಿಗರ ಹೆಮ್ಮೆ ಆಗಿರುವಂಥ ಕಿತ್ತೂರು ರಾಣಿ ಚೆನ್ನಮ್ಮನ ನೆನಪಿಗೋಸ್ಕರ ಈ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ.